गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्य गुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा नाम्ना स्वेन सदा निरस्तकुहकं सत्यं परं धीमहि निर्मध्योऽग्रभवानवे निजमनो विष्टं दिशामीति यः सम्यग् ज्ञापयितुं करेण विलसन्मन्थानमन्येन च रम्यं दामदलन्महेशरजतग्रामश्रयोऽलङ्कृते कर्मन्दीश्वरभक्तिबन्धनवशः प्रीतोऽस्तु कृष्णप्रभुः अशेषमब्जाड्यमलापहन्त्री नवं नवं स्पष्टसुवाक्प्रदायिनीं ममेह जुह्वाग्रसुरङ्गनर्तकीं भवत्प्रसन्नां वदने च मे श्रीः अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् यो भक्त्या गुरुराघवेन्द्र चरणद्वन्द्वं स्मरण्यः पठेत् स्तोत्रं दिव्यमिदं सदा नहि भवेत् तस्या सुखं किञ्चन किन्तिष्टार्थसमृद्धिरेव कमलानाथप्रसादोदयात् कीर्तिर्दिग्विरिदा विभूतिरतुला साक्षी हयास्योत्र हि ಪವಿತ್ರವಾದ ಗುರುರಾಯರ ವರ್ಧಂತಿಯ ಜನ್ಮದಿನ. ಇಂತಹ ಪವಿತ್ರವಾದ ಗಳಿಗೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇರುವ 7 ದಿವಸದ ಅಂಗವಾಗಿ ಸಪ್ತಾಹ ರೂಪವಾಗಿರತಕ್ಕಂತಹ ಜ್ಞಾನ ಕಾರ್ಯ, ಅದರಲ್ಲಿಯೂ ಕೂಡ ಗುರುರಾಯರ ಸ್ತೋತ್ರದ ಚಿಂತನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಇಂತಹ ಪವಿತ್ರವಾಗಿರತಕ್ಕಂತಹ ದಿನದಲ್ಲಿ ಗುರುರಾಯರ ಸ್ತೋತ್ರದಲ್ಲಿ ಯೋ ಭಕ್ತ್ಯ ಗುರುರಾಘವೇಂದ್ರ ಚರಣ ದ್ವಂದ್ವಂ ಸ್ಮರನ್ ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯಾ ಸುಖಂ ಕಿಂಚನ ಕಿಂತಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿರಿದಾ ವಿಭೂತಿರತುಲಾ ಸಾಕ್ಷಿ ಹಯಾಸ್ಯೋತ್ರ ಹಿ. ಯಾರು ಭಕ್ತಿಯಿಂದ ಶ್ರೀ ಗುರು ರಾಘವೇಂದ್ರರ ಎರಡೂ ಪಾದಗಳನ್ನು ಸ್ಮರಣೆ ಮಾಡಿ ದಿವ್ಯವಾದ ಈ ಸ್ತೋತ್ರವನ್ನು ಯಾವಾಗಲೂ ಪಠನೆ ಮಾಡ್ತಾ ಇದ್ದಾರೋ ಅವರಿಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅನಿಷ್ಟವು ಉಂಟಾಗುವುದಿಲ್ಲ. ಗುರುರಾಯರ ಸ್ತೋತ್ರ ಪಠನ ಮಾಡಿದ್ರೆ ಸಕಲ ವಿಧವಾಗಿರತಕ್ಕಂತಹ ಮಂಗಲವೇ ಆಗ್ತದೆ ಹೊರತು ಅನಿಷ್ಟ ಎಂದೆಂದಿಗೂ ಆಗುವುದು. ಅದೇ ರೀತಿಯಾಗಿ ಕಮಲಾನಾಥ ಪ್ರಸಾದೋದಯ ನೋಡಿ ಎಷ್ಟು ಚಂದ
ಶಬ್ದದ ಪ್ರಯೋಗ ಮಾಡಿದ್ದಾರೆ. ಕಮಲಾನಾಥ, ಕಮಲಾ ಅಂತಂದ್ರೆ ಲಕ್ಷ್ಮೀದೇವಿ, ನಾಥ ಅಂತಂದ್ರೆ ಒಡೆಯ ಅಂತಂದ್ರೆ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಸಾಕ್ಷಾತ್ ಭಗವಂತ. ಆ ಭಗವಂತನ ಅನುಗ್ರಹವನ್ನು ಕೂಡ ಪೂರ್ಣವಾಗಿ ಆಗ್ತದೆ ಯಾವಾಗ ಗುರುರಾಯರ ಸ್ತೋತ್ರ ಅತ್ಯಂತ ಭಕ್ತಿಯಿಂದ ಪಠಣ ಎನ್ನುವುದು ಮಾಡಿದರು. ಅದೇ ರೀತಿಯಾಗಿ ಕೀರ್ತಿ ದಿಗ್ವಿದಿತ ಹೇಳ್ತಾ ಇದ್ದಾರೆ. ಎಲ್ಲ ದಿಕ್ಕಗಳಲ್ಲಿಯೂ ಕೂಡ ತಮ್ಮ ಕೀರ್ತಿ ಎನ್ನುವುದು ಹರಡುತ್ತೆ. ದಿವ್ಯವಾಗಿರತಕ್ಕಂತಹ ಸ್ತೋತ್ರ. ಈ ವಿಷಯದಲ್ಲಿ ಇನ್ಯಾರೂ ಸಾಕ್ಷಿ ಇಲ್ಲ, ಹಯಗ್ರೀವರೊಬ್ಬ ಪರಮಾತ್ಮನೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಈ ಕೊನೆಯದಾಗಿರ್ತಕ್ಕಂತಹದ್ದು ಸಾಕ್ಷಿ ಹಯಾಸ್ಯೋತ್ರಹಿ. 7 ಅಕ್ಷರಗಳೇನಿದೆ, 7 ಅಕ್ಷರ ಸಾಕ್ಷಾತ್ ವೃಂದಾವನದಿಂದ ಕೇಳಿ ಬಂದಿರತಕ್ಕಂತಹ ಸ್ತೋತ್ರ. ಅಂದ್ರೆ ಎಷ್ಟು ಮೈ ರೋಮಾಂಚನವಾಗ್ತದೆ ನೋಡಿ. ವಾಯುಸ್ಥಿತಿಯನ್ನು ಕೇಳಿದಾಗ ಆಚಾರ್ಯರು ಶ್ರೀಮದ್ ವಿಷ್ಣುನಿಷ್ಠ ಎನ್ನುವ ರೂಪದಿಂದ ತಾವು 42 ಶ್ಲೋಕಗಳಿಂದ ಯುಕ್ತವಾಗಿ ಉತ್ತಮವಾಗಿರ್ತಕ್ಕಂತಹ 3 ಅವತಾರಗಳ ಮಹಿಮೆಯನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯ. ಅದು ಒಂದು ಅಪೂರ್ವವಾಗಿರ್ತಕ್ಕಂತಹ ಘಟನೆಯೇ. ಶ್ರೀಮದ್ ಆಚಾರ್ಯರು ಒಳಗೆ ಹೋಗುವಾಗ ಶಿಷ್ಯಂದ್ರಿಗೆ ಹೇಳ್ತಾರೆ, ನಾನು ಒಳಗೆ ಇರುವಾಗ ಹೊರಗೆ ಬರುವ ತನಕ ಯಾರೂ ಸಹಿತ ಬಾಗಿಲು ತೆರೆಯುವ ಬುದ್ಧಿ ಇಲ್ಲ. ಹಾಗಾದ್ರೆ ವಿಕ್ರಮ ಪಂಡಿತಾಚಾರ್ಯರಿಗೆ ಕುತೂಹಲ, ಏನು ಒಳಗೆ ಪೂಜೆ ನೋಡಿ ಎಲ್ಲರೂ ಕೂಡ ನೋಡುವಂತಹ ಒಂದು ದೃಶ್ಯ, ಗುರುಗಳು ಯಾರಿಗೂ ಸಹಿತ ಒಳಗೆ ಬರಲಾರದಂತೆ ಹೊರಗೆ ಬರಲಾರದಂತೆ ಬಾಗಿಲನ್ನು ಹಾಕಿ ಬಿಟ್ಟಿದ್ದಾರೆ, ಏನು ಅಂತಂದಾಗ ಹೋಗುವಾಗ ಆ ಬಾಗಿಲಿಗೆ ಒಂದು ಸಣ್ಣ ತೂತು ಮಾಡ್ತಾ ಇದ್ದಾರೆ. ಒಳಗೆ ಹೋಗಿ ನೋಡಬೇಕು ಎನ್ನುವ ಉದ್ದೇಶದಿಂದ ಪ್ರತಿನಿತ್ಯದಂತೆ ಶ್ರೀಮದಾಚಾರ್ಯರು ಒಳಗೆ ಹೋಗಿ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಆಗ ಆಚಾರ್ಯರು ಸಣ್ಣ ತೂತಿನಿಂದ ಒಳಗೆ ನೋಡುವ ಅಪೂರ್ವವಾಗಿರ್ತಕ್ಕಂತಹ ಒಂದು ಮಹತಿ, ಭಾರಿ ಅಪೂರ್ವ ಆಶ್ಚರ್ಯಕರವಾಗಿರ್ತಕ್ಕಂತಹ ನೋಟವನ್ನು ಅಲ್ಲಿ ನೋಡ್ತಾ ಇದ್ದಾರೆ. ಏನು ನೋಡಿದ್ರು ಅಂತಂದ್ರೆ 3 ದೇವತೆಗಳ ಅವತಾರ, ಶ್ರೀಮದಾಚಾರ್ಯರ 3 ಅವತಾರವನ್ನು ತಾಯಿ ತಾವು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣಾವತಾರದಲ್ಲಿ ಭೀಮಸೇನ ದೇವರ ಅಲ್ಲಿ ರಾಮಚಂದ್ರ ರೂಪದಿಂದ ಇರುವಾಗ ಅಲ್ಲಿ ಒಂದು ರೂಪ, ವೇದವ್ಯಾಸ ದೇವರಿಂದ ಇರುವಾಗ ಅಲ್ಲಿ ಶ್ರೀಮದಾಚಾರ್ಯರ ರೂಪ. ಈ ರೀತಿಯಾಗಿ ಹನುಮ, ಭೀಮ, ಮಧ್ವ ಈ 3 ಅವತಾರಗಳಿಂದ ಸಾಕ್ಷಾತ್ ಪೂಜೆಯನ್ನು ಮಾಡುವಾಗ ಹೊರಹೊಮ್ಮಿದ ಮಂತ್ರ ಸ್ತೋತ್ರ ಅಂದ್ರೆ ಶ್ರೀಮದ್ ವಿಷ್ಣುನಿಷ್ಠಾದಿ ಗುಣಗುರುತಮಶ್ರೀಮದಾಚಾರ್ಯಪಾದೋ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಶಬ್ದ ಜೋಡಣೆ. ಆಗ ಹೊರಗೆ ಬಂದಾಗ ಅಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ ಆಚಾರ್ಯರು. ಆಗ ಹೇಳ್ತಾ ಇದ್ದಾರೆ, ನೀವು ಆಜ್ಞೆ ಮಾಡಿದ್ರಿ, ಆದ್ರೆ ನಾನು ಇಂತಹ ಒಂದು ಕೆಲಸ ಮಾಡಿದ್ದೇನೆ, ಪ್ರತ್ಯಾಮ್ನಾಯವಾಗಿ ಅದಕ್ಕೆ ಪ್ರಾಯಶ್ಚಿತ್ತಕ್ಕಾಗಿ ಈ ಒಂದು ಸ್ತೋತ್ರದಿಂದ ನಿಮಗೆ ಸಮರ್ಪಣೆ ಮಾಡ್ತೇನೆ ಅಂತಂದಾಗ ಆಗ ಶ್ರೀಮದಾಚಾರ್ಯರು ಇದು ಕೇವಲ ವಾಯುಸ್ತುತಿ ಎನ್ನುವುದು ಬೇಡ, ಹರಿವಾಯುಸ್ತುತಿ ಆಗಬೇಕು ಅನ್ನೋ ಉದ್ದೇಶದಿಂದ ಮೊದಲಿನ 2 ಶ್ಲೋಕಗಳು ಪಾಂತಸ್ಮಾತ್ಮರೂತಮೇರಿ ಅನ್ನೋದು, ಲಕ್ಷ್ಮೀಕಾಂತ ಸಂಬಂಧದೋನ್ನೋದು, ನರಸಿಂಹದೇವರ ನಖಸ್ತುತಿ ಎನ್ನುವುದು ಅಲ್ಲಿ ಮಾಡ್ತಾ ಇದ್ದಾರೆ. ಆಗ ನರಸಿಂಹದೇವರ ನಖಸ್ತುತಿ ಎನ್ನುವುದು ಮಾಡುವ ಪ್ರತ್ಯಕ್ಷದಲ್ಲಿ ಆಗ ಇಂತಹ ಅಪೂರ್ವವಾಗಿರ್ತಕ್ಕಂತಹ ವಿಚಾರವೆನ್ನುವುದು ಅಲ್ಲಿ ತಿಳಿಸಿಕೊಡ್ತಕ್ಕಂಥವಾಗುತ್ತೆ. ಹಾಗೆ ಇಲ್ಲೇ ಸ್ತೋತ್ರ ರೂಪವಾಗಿರ್ತಕ್ಕಂಥದ್ದು ಸಾಕ್ಷಿ ವ್ಯಾಸಕರು. ಯಾವಾಗ ವಾಯುಸ್ತುತಿ ಆಯಿತೋ, ಯಾವಾಗ ಹರಿವಾಯುಸ್ತುತಿ ಆಯಿತೋ ಆಗ ಅಲ್ಲಿ ಉತ್ತಮವಾಗಿರ್ತಕ್ಕಂತಹ ಮಂತ್ರತುಲ್ಯವಾಯಿತು ಅದು ವಾಯುಸ್ತುತಿ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಒಂದೊಂದು ಫಲವನ್ನು ಅಲ್ಲಿ ತಿಳಿಸಿ. ಅದೇ ರೀತಿಯಾಗಿ ರಾಯರ ಸ್ತೋತ್ರದಲ್ಲಿ ಕೀರ್ತಿ ದಿಗ್ವಿಜಯ ವಿಭೂತಿ ರತುರಾ
ಹಯಗ್ರೀವದೇವನಿಗೆ ಅಂತಂದಾಗ ಹಯಗ್ರೀವದೇವನಿಗೆ ಇದಕ್ಕೆ ಸಾಕ್ಷಿ ಅಂತ ಈ ರೀತಿಯಾಗಿ ಯಾವಾಗ ಆಯಿತು ಆಗ ಈ ಸ್ತೋತ್ರ ಏನಾಯಿತು ಅತ್ಯಂತ ಮಂತ್ರ ತುಲ್ಯವಾಯಿತು. ಇದರಲ್ಲಿ ಹೇಳಿರ್ತಕ್ಕಂತಹ ಅನೇಕ ಅಮಾನುಷಿಯಾಗಿರತಕ್ಕಂತಹ ಘಟನೆಯೂ ಕೂಡ ಸತ್ಯವಾಗಿ ಉಳಿತು. ಅದಕ್ಕಾಗಿ ರಾಯನ ಸ್ತೋತ್ರದ ಅಷ್ಟು ಪ್ರಭಾವ ಇದೆ. ಕೀರ್ತಿ ಬಿಡಿತ ಯಾಕೆ ಇದೆ ಅಂತಂದ್ರೆ ಸಾಕ್ಷಿ ಹಾಗಾಸ್ತು. ಹಾಗಾಗಿ ರಾಯರ ಸ್ತೋತ್ರವೆನ್ನುವುದು ಪಾರಾಯಣ ಮಾಡುವಾಗ, ರಾಯರ ಸ್ತೋತ್ರವೆನ್ನುವುದು ಪಠನೆ ಮಾಡುವಾಗ, ರಾಯರ ಸ್ತೋತ್ರವೆನ್ನುವುದು ಚಿಂತನೆ ಮಾಡುವಾಗ ಅತ್ಯಂತ ಪ್ರಾಮಾಣಿಕತೆಯಿಂದ ಎನ್ನುವುದು ಮಾಡುವುದು. ಅತ್ಯಂತ ಪ್ರಾಮಾಣಿಕತೆ, ಪಾವಿತ್ರತನದಿಂದ, ಅತ್ಯಂತ ಭಕ್ತಿ, ಆಗ ನಮಗೆ ಅದರ ಲಾಭವೇನಿರುತ್ತದೆ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಏನು ಕೀರ್ತಿ ವಿರಿತ ವಿಭೂತಿ ರತುರಾ ಸಾಕ್ಷಿ ಹಯಾಸ್ತು ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭೃರ್ಯಪ್ಪಣಾಭಿಧೈಃ. ಈ ರೀತಿಯಾಗಿ ರಾಘವೇಂದ್ರರೆನ್ನುವ ಪೂಜ್ಯ ಗುರುರಾಜರ ಅನುಗ್ರಹದಿಂದ ದಿವ್ಯವಾಗಿರತಕ್ಕಂತಹ ಈ ಸ್ತೋತ್ರವು ಜ್ಞಾನ ಭಕ್ತ್ಯಾದಿ ಸಂಪತ್ತಿನಿಂದ ಕೂಡಿದ ಪಟ್ನಾಚಾರ್ಯರಿಂದ ಮಾಡಲ್ಪಟ್ಟಿರ್ತಕ್ಕಂಥ ಈ ಸ್ತೋತ್ರ ಎಂಥದ್ದು ಇದೆ ಅಂತಂದ್ರೆ ಜ್ಞಾನ ಭಕ್ತಿ ಸಂಪತ್ತಿನಿಂದ ವಿಶಿಷ್ಟವಾಗಿರತಕ್ಕಂತಹ ಜ್ಞಾನ, ಪರಿಶುದ್ಧವಾಗಿರತಕ್ಕಂತಹ ಭಕ್ತಿ, ಉತ್ತಮ ರೂಪವಾಗಿರತಕ್ಕಂತಹದ್ದು ಸಂಪತ್ತು. ಎಲ್ಲವೂ ಕೂಡ ಸಾಧನೆ ಆಗ್ತದೆ, ಎಲ್ಲವೂ ಕೂಡ ಸಾಧನೆ ಆಗ್ತದೆ. ಅದಾದ ನಂತರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ. ಪೂಜ್ಯಾಯ ಅತ್ಯಂತ ಪೂಜ್ಯರಾಗಿರತಕ್ಕಂಥ ರಾಘವೇಂದ್ರಾರ್ಯ, ರಾಘವೇಂದ್ರರಿಗೆ ಎಂತವರು ಅಂತಾರೆ ಸತ್ಯ ಧರ್ಮ ರತಾಯ, ಬಹಳ ಸುಂದರವಾಗಿರತಕ್ಕಂಥ ಧರ್ಮ ಎನ್ನುವುದು ಎಲ್ಲ ಕಡೆಗೂ ಕೂಡ ಇದೆ, ಆದ್ರೆ ಸತ್ಯವಾಗಿರತಕ್ಕಂತಹ ಧರ್ಮ, ಯಥಾರ್ಥ ರೂಪವಾಗಿರತಕ್ಕಂತಹ ಧರ್ಮ. ಪೂಜ್ಯರಾದ ಸತ್ಯ ಧರ್ಮದಲ್ಲಿಯೇ ಯಾವತ್ತೂ ಕೂಡ ನಿರತರಾದ, ತಮ್ಮನ್ನು ಸೇವಿಸುವವರಿಗೆ ಕಲ್ಪ ವೃಕ್ಷದಂತೆ ಸಕಲ ಅಭಿಷ್ಟಗಳನ್ನು ಕೊಡುವ, ತಮ್ಮನ್ನು ನಮಸ್ಕರಿಸುವವರಿಗೆ ಕಾಮಧೇನುವಂತೆ ಇರುವ ಶ್ರೀ ರಾಘವೇಂದ್ರರಿಗೆ ನಮಸ್ಕಾರಗಳು ಅಂತ ಮೇಲ್ನೋಟಕ್ಕೆ ಒಂದು ಸಾಮಾನ್ಯ ಅರ್ಥಜ್ಞಾನ ಎನ್ನುವುದು ಬಂದಿರುತ್ತದೆ. ಆದರೆ ಸತ್ಯ ಧರ್ಮ ರತಾಯ ಚ ಎನ್ನುವುದರ ಮೇಲೆ ಟಿಪ್ಪಣಿಕಾರರು ಬಹಳ ಸುಂದರವಾದ ವಿಚಾರ ಹೇಳ್ತಾರೆ. ಏನು ಅಂತಂದ್ರೆ ಸತ್ಯ ಅಂತಂದ್ರೆ ವಿಷ್ಣು ಅಂತ ಅರ್ಥ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವನ ಧರ್ಮ ಅಂತಂದ್ರೆ ಸತ್ಯವಾಗಿರತಕ್ಕಂತಹ ಧರ್ಮ, ಅರ್ಥಾತ್ ಭಾಗವತ ಧರ್ಮ. ಸದಾ ಭಾಗವತ ಧರ್ಮದಲ್ಲಿಯೇ ಆಸಕ್ತರಾಗಿರುವವರು, ಅಸಂಖ್ಯ ಜನರ ಕಷ್ಟಗಳನ್ನು ಪರಿಹರಿಸುವ ಶ್ರೀರಾಯರು ತಮಗಾಗಿ ಎಂದೂ ಯಾರನ್ನೂ ಭಗವಂತನನ್ನು ಬಿಡದೇ ಬಡತನದಲ್ಲಿಯೇ ಅತ್ಯಂತ ಸೊಗಸಾದ ಜೀವನ ಎನ್ನುವುದು ಸಾಗಾಣಿಕೆ ಎನ್ನುವುದು ಮಾಡಿದರು. ತೇನ ತ್ಯಕ್ತೇನ ಭುಂಜಿತಾಃ ಮಾಗದ ಕಸ್ಯಚಿತ್ ಧನಂ. ಯಾರಿಗೂ ಕೂಡ ಏನು ಬೇಡ್ತಾರೆ, ಯಾರಿಗೂ ಕೂಡ ಏನು ಬೇಡ್ತಾರೆ. ಭಗವಂತನ ಕೃಪೆ ಇತ್ತು ಅಂತಂದ್ರೆ ಇವತ್ತು ಮಾಡ್ತಾರೆ. ಭಗವಂತನ ಕೃಪೆ ಎನ್ನುವುದು ಇನ್ನೊಂದು ಮಾತು ಹೇಳ್ತಾರೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಇಂತಹ ಗುರುರಾಯರು ಭಗವಂತನ ಅವತಾರರಾಗಿರ್ತಕ್ಕಂತಹ ವೇದವ್ಯಾಸರ ಪ್ರಮುಖ ಗ್ರಂಥವಾಗಿರ್ತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ಭವದೀಪ, ಪರಿಮಳ, ತತ್ವಮಂಜರಿ, ತಂತ್ರದೀಪಿಕ, ನ್ಯಾಯಮುಕ್ತಾವಲಿ ಹಾಗೂ ಚಂದ್ರಿಕಾ ಪ್ರಕಾಶ ಎನ್ನುವ ಟಿಪ್ಪಣಿಗಳ ಮೂಲಕ ಭಗವತ್ ತತ್ವ ಪ್ರಚಾರ ಕಾರ್ಯದಲ್ಲಿ ವಿಶೇಷ ಸೇವೆಯನ್ನು ಮಾಡಿ ಸತ್ಯ ಧರ್ಮ ರತಾಯ ಚ ಎನ್ನುವುದರ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ.
ಎಲ್ಲವೂ ಕೂಡ ಭಾಗವತ ಧರ್ಮದಲ್ಲಿಯೇ ನಿರತರಾಗಿರ್ತಕ್ಕಂಥವು. ಶ್ರೀಮದ್ ಭಾಗವತದ ಅಪೂರ್ವವಾದ ಗ್ರಂಥ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ನಡೆದಾಡುವಂತಹ ಪ್ರತಿಮೆ ಯಾವುದು ಕಲಿಯುಗದಲ್ಲಿ ಅಂತಂದ್ರೆ ಶ್ರೀಮದ್ ಭಾಗವತ. ಅದೇ ರೀತಿಯಾಗಿ ಕೃಷ್ಣನಿಂದ ಉಪದೇಶಿಸಲ್ಪಟ್ಟ ಧರ್ಮವಾಗಿರತಕ್ಕಂತಹ ಭಗವದ್ಗೀತೆಯ 3 ಟಿಪ್ಪಣಿಗಳನ್ನು ಬರೆದಿರುವ ಮೂಲಕ ಈ ಗ್ರಂಥವು ಸಜ್ಜನರಿಗೆ ಅತ್ಯಂತ ಉತ್ತಮವಾಗಿರತಕ್ಕಂತಹ ಗತಿಪ್ರಾಪ್ತವಾಗತಕ್ಕಂತಹ. ಈ ರೀತಿಯಾಗಿ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎರಡೂ ಒಂದೇ. ಕಲ್ಪವೃಕ್ಷ ಅಂತಂದ್ರೂ ಒಂದೇ, ಕಾಮಧೇನು ಅಂತಂದ್ರೂ ಒಂದೇ. ಎರಡದ್ದು ಕೆಲಸ ಒಂದೇ ಅನ್ನೋದು ಮಾಡೋದು. ಏನಿದು ಅಂತಂದ್ರೆ ಕಲ್ಪವೃಕ್ಷವೂ ಕೂಡ ಇದೆ ಮತ್ತು ಕಾಮಧೇನು ಅನ್ನೋದು ಕೂಡ ಇದೆ. ಇದರಲ್ಲಿ ಡಿಫರೆನ್ಸ್ ಏನು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಬೇಡಿಕೆಯನ್ನು ಕೊಡುವುದು ಎನ್ನುವ ಅರ್ಥದಲ್ಲಿ ಎರಡೂ ಇದೆ. ಆದ್ದರಿಂದ ಯಾವಾಗಲೂ ಒಂದೇ ಹೇಳಬೇಕಾಗಿದೆ. ಕಲ್ಪವೃಕ್ಷ ಅಂತಂದ್ರೆ ಕಲ್ಪ ಅಂತಾನೆ ಕಲ್ಪನೆ ಮಾಡಿದ್ದು ಯಾವ ವೃಕ್ಷವನ್ನು ಕೊಡುತ್ತದೆ ಅದು ಕಲ್ಪವೃಕ್ಷ. ಕಾಮಧೇನು, ಕಾಮ ಅಂದರೆ ವಿಷಯಗಳು, ಅನೇಕ ಆಸಕ್ತ ವಿಚಾರವಾಗಿರ್ತಕ್ಕಂಥದ್ದು. ಅದು ಎಲ್ಲವೂ ಕೂಡ ಧೇನು ರೂಪದಿಂದ ಕೊಡುವುದು. ಒಟ್ಟಾರೆ ಕೊಡುವುದು ಅನ್ನೋದು ಇದರಲ್ಲಿ ಸಿದ್ಧ. ಕಲ್ಪವೃಕ್ಷ ಮತ್ತು ಕಾಮಧೇನು ಎರಡೂ ಶಬ್ದ ಪ್ರಯೋಗವೆನ್ನುವುದು ಯಾಕೆ ಮಾಡಿದ್ದಾರೆ ಎನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ ಕಲ್ಪವೃಕ್ಷವು ತಾನಿದ್ದಲ್ಲಿಗೆ ಬಂದು ಬೇಡಿದವರಿಗೆ ಫಲವೆನ್ನುವುದು ಕೊಡತಕ್ಕಂತಹದ್ದಾಗ್ತದೆ. ಅದರಂತೆ ಶ್ರೀ ರಾಘವೇಂದ್ರರು ತಾವಿದ್ದ ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಿದವರಿಗೆ ಶೀಘ್ರದಲ್ಲಿ ಫಲವೆನ್ನುವುದು ಕೊಡತಕ್ಕಂಥವರಾಗ್ತಾ ಇದ್ದಾರೆ ಅನ್ನುವ ಒಂದು ವಿಚಾರದಿಂದ ಕಲ್ಪವೃಕ್ಷ. ಹೋಗಿ ಗಿಡಕ್ಕೆ ನಮಸ್ಕಾರ ಇತ್ಯಾದಿಗಳನ್ನು ಮಾಡಿದ್ರೆ ಅಲ್ಲಿ ನಮಗೆ ಅದರ ಫಲ ಪ್ರಾಪ್ತವಾಗ್ತದೆ. ಅದರಂತೆ ಮಂತ್ರಾಲಯ ಎನ್ನುವ ಗ್ರಾಮ, ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂತಹ ವೃಕ್ಷ ಅಂತಂದ್ರೆ ರಾಯರ ಬೃಂದಾವನ. ಆ ಬೃಂದಾವನದ ಸೇವೆಯನ್ನು ಮಾಡಿದ್ರೆ ಎಲ್ಲವೂ ಕೂಡ ನಮ್ಮ ಅಭೀಷ್ಟವನ್ನು ಕೊಡ್ತಕ್ಕಂಥವ್ರು. ಅದೇ ರೀತಿಯಾಗಿ ಕಾಮಧೇನುವಿನಂತೆ ಭಕ್ತರಿದ್ದಲ್ಲಿಗೆ ಹೋಗು ಅಂತಂದ್ರೆ ಏನು ಅಂತಂದ್ರೆ ಭಕ್ತರಿದ್ದಲ್ಲಿಗೆ ಎಲ್ಲ ಕಡೆಗೂ ಕೂಡ ಏನಿದೆ, ರಾಯರ ಬೃಂದಾವನ ಅನ್ನೋದು ಇದ್ದೇ, ರಾಯರ ಒಂದು ಪ್ರತಿಮೆ ಎನ್ನುವುದು ಇದ್ದೇ, ರಾಯರ ಪಾದುಕೆ ಎನ್ನುವುದು ಇದ್ದೇ, ರಾಯರ ಪ್ರತೀಕ ರೂಪವಾಗಿರತಕ್ಕಂಥದ್ದು ಇದ್ದೇ. ಅದರ ಸೇವೆ ಮಾಡಿದರೂ ಸಹಿತ ಎಲ್ಲ ಇಷ್ಟಾರ್ಥ ಎನ್ನುವುದು ಪೂರ್ಣವಾಗ್ತದೆ. ಅದಕ್ಕಾಗಿ ಕಾಮಧೇನು ಅಂತ ಹೇಳಿ ಅಂದ್ರೆ ಭಜತಾಂ ಕಲ್ಪವೃಕ್ಷ. ಕಲ್ಪವೃಕ್ಷರಾಗಿರ್ತಕ್ಕಂತಹ ಗುರುರಾಯರ ಭಜನೆಯನ್ನು ಮಾಡಿದ್ರೆ, ಭಜಿಸಿದರೆ ಅಲ್ಲಿ ನಮಗೆ ಸಿದ್ಧಿ. ನಮಸ್ಕರಿಸಿದರೂ ಸಹಿತ ಸಿದ್ಧಿ. ಅಂದ್ರೆ ಕಲ್ಪವೃಕ್ಷ ಕಾಮಧೇನು ಎನ್ನುವ ಅನೇಕ ಬಿರುದುಗಳಿಂದ ಅಲಂಕೃತರಾಗಿರತಕ್ಕಂತಹ ಗುರುರಾಯರು ಅಂತ ಅನೇಕರು ಪ್ರವಚನದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಅನೇಕರು ಕೂಡ ಹೊರಡ್ತಾ ಇದ್ದಾರೆ. ಆದ್ರೆ ಎರಡೂ ಒಂದ ಕಡೆ ಹೇಗೆ ಅಂತಂದ್ರೆ ಕಲ್ಪವೃಕ್ಷ ಅನ್ನೋದೇ ಅಲ್ಲಿಗೆ ಹೋಗಿ ನಾವು ಇಷ್ಟಾರ್ಥವನ್ನು ಪಡೆಯುವುದು. ಕಾಮಧೇನು ಅಂತಂದ್ರೆ ಅವರು ನಮ್ಮಲ್ಲಿಗೆ ಬಂದು ನಮ್ಮ ಇಷ್ಟಾರ್ಥವನ್ನು. ಈ ರೀತಿಯಾಗಿ ಶ್ರೀರಾಯರ ಬೃಂದಾವನದ ಅನೇಕ ಕಡೆಗೆ ಇದ್ದಾಗ ಅದರ ಪ್ರತೀಕದಲ್ಲಿಯೂ ಅದರ ವಿಚಾರದಲ್ಲಿಯೂ ಕೂಡ ಅಲ್ಲಿ ಹೋಗಿ ನಮ್ಮ ಯಥಾಯೋಗ್ಯತಾನುಸಾರವಾಗಿ ಯಥಾಶಕ್ತಿಯಾಗಿ ಅಲ್ಲಿ ಸೇವೆಯನ್ನು ಮಾಡಿದರೆ ನಮ್ಮ ಸಕಲ ಇಷ್ಟಾರ್ಥವೆನ್ನುವುದು ಕೂಡ ಪೂರ್ಣವಾಗ್ತದೆ ಎನ್ನುವ ಸ್ತೋತ್ರದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತುರ್ವಾದಿಧ್ವಾಂತರವಯೇ ವೈಷ್ಣವೇಂದ್ರಿ ವರೇಂದರೆ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತತ್ವಕ್ಕೆ ವಿರುದ್ಧವಾಗಿ ಮಾತನಾಡುವವರು ಎನ್ನುವ ಕತ್ತಲೆಗೆ ಸೂರ್ಯನಂತೆ ಇರುವ, ವೈಷ್ಣವರು ಎನ್ನುವ ನೈರಿಗೆ ಚಂದ್ರನಂತೆ ಇರುವ ಅತ್ಯಂತ ದಯಾಳುಗಳಾಗಿರತಕ್ಕಂತಹ ಶ್ರೀ ರಾಘವೇಂದ್ರ ಗುರುಗಳಿಗೆ ನನ್ನ ನಮಸ್ಕಾರವು. ಹಿಂದೂ ಅಂತಂದ್ರೆ ಚಂದ್ರ ಅಂತ ಅದೇ ಹೇಳ್ತಾ ಇದ್ದಾರೆ. ರಾಯರಿಗೆ ಏನು ವಿಶೇಷಣ ಕೊಟ್ಟಿದ್ದಾರೆ ಅಂತಂದ್ರೆ ನಮೋ ಅತ್ಯಂತ ದಯಾಳು, ಅತ್ಯಂತ ದಯಾಳುಗಳಾಗಿ ಅನೇಕ ಪಾಪವನ್ನು ಮಾಡಿ ಪ್ರಾಯಶ್ಚಿತ್ತ ರೂಪದಿಂದ ಆ ಗುರುಗಳ ಹತ್ತಿರ ಹೋಗಿ ನಾನು ಮಾಡಿರತಕ್ಕಂತಹ ಕಾರ್ಯವನ್ನು ಹೋಗುವುದು ಅತ್ಯಂತ ಹೀನವಾಗಿರ್ತಕ್ಕಂತಹದ್ದಾಗಿದೆ.
ಇಂತಹ ಕಾರ್ಯವನ್ನು ನನ್ನಿಂದ ಆಗಬಾರದು ಅನ್ನೋ ಉದ್ದೇಶದಿಂದ ನಾವು ಪ್ರಾಯಶ್ಚಿತ್ತ ರೂಪವಾಗಿರತಕ್ಕಂತಹ ಅಲ್ಲಿ ನಾವು ಸೇವೆ ಮಾಡಿದ್ರೆ ದಯಾಳುವಾಗಿರತಕ್ಕಂತಹ ಗುರುರಾಯರ ಎಲ್ಲ ಪಾಪವೆನ್ನುವುದು ಕೂಡ ಸುಟ್ಟು ಹಾಕಿ ನಿರ್ಮಲವಾಗಿರತಕ್ಕಂತಹ ಮನಸ್ಸನ್ನು ಅಲ್ಲಿ ಕೊಡ್ತಾರೆ. ದುರ್ವಾದಿ ಧ್ವಾಂತರವಯೇ ವೈಷ್ಣವಿಂದಿ ವರೆಯಿಂದಲೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳು. ನಾವು ಯಾಕೆ ರಾಯರ ಹತ್ತಿರ ಬರ್ತೀವಿ ಅಂತಂದ್ರೆ ಇದೇ ಒಂದು ಕಾರಣದಿಂದ ಬರ್ತೀವಿ. ನಮೋ ಅತ್ಯಂತ ದಯಾಳು, ಅತ್ಯಂತ ದಯಾಳು. ಎಂತಹದ್ದೇ ಪರಿಸ್ಥಿತಿ, ಎಂತಹದ್ದೇ ಪ್ರಸಂಗ ಇದೆ, ಅದೇ ರೀತಿಯಾಗಿರ್ತಕ್ಕಂತಹ ಇದ್ರೆ ಇಲ್ಲಿ ಬಂದು ಸೇವೆಯನ್ನು ಮಾಡಿದ್ರೆ ನಿಶ್ಚಿತವಾಗಿಯೂ ಕೂಡ ಅವರಿಗೆ ಅವರಿಗೆ ಸಂದೇಶ. ಆದರೆ ಯಾವ ರೀತಿಯಾಗಿ ಸೇವೆ ಮಾಡಬೇಕು ಅಂತ ಹೇಳಿದ್ದಾರೆ ಅದರ ನಿಟ್ಟಿನಲ್ಲೇ ಮಾಡಬೇಕು. ಪರಿಶುದ್ಧವಾಗಿರತಕ್ಕಂತಹ ಭಕ್ತಿ, ನಿರ್ಮಲವಾಗಿರತಕ್ಕಂತಹ ಮನಸ್ಸು, ಸತ್ಯವಾಗಿರತಕ್ಕಂತಹ ನಿಷ್ಠೆ ಇತ್ತು ಅಂತಾನೆ ಮಾಡ್ಲಿಕ್ಕಾರೆ. ಬರೇ ನಾವು ಕೇವಲ ಬೇಡಿಕೆ ಎನ್ನುವುದು ಇಟ್ಟುಕೊಂಡು ನಾವು ಬಂದರೆ ಅದರಿಂದ ಯಾವ ಪ್ರಯೋಜನವೆನ್ನುವುದು ಇಲ್ಲ. ಇಷ್ಟಾರ್ಥ ಪೂರ್ಣವಾಗಬೇಕು, ಅವರ ಸೇವೆ ಮಾಡಬೇಕು ಅಂದ್ರೆ ನಿಷ್ಕಲ್ಮಶವಾಗಿರತಕ್ಕಂತಹ ಸೇವೆಯನ್ನು ಮಾಡಬೇಕು. ಯಾವ ಕಲ್ಮಶಗಳನ್ನು ಕೂಡ ಇರಬಾರದು. ಅವರು ಮಾಡುತ್ತಾರೆ ಎನ್ನುವ ಉದ್ದೇಶದಿಂದ ನಾನು ಮಾಡಬೇಕು ಅನ್ನೋದು ಅಲ್ಲ. ನನ್ನ ಉದ್ಧಾರವಾಗಬೇಕು, ನನ್ನ ಜೀವನ ಸಾರ್ಥಕವಾಗಬೇಕು, ನನ್ನ ಜನ್ಮ ಸಾರ್ಥಕವಾಗಬೇಕು. ಏನೋ ಒಂದೆರಡು ಅಕ್ಷರ ಶಾಸ್ತ್ರಾರ್ಥದ ಜ್ಞಾನ ನನಗೆ ಆಗಬೇಕು ಅಂದರೆ ನಮ್ಮ ಜೀವನ ಸಾರ್ಥಕವಾಗ್ತದೆ. ಹಿಂದೆ ತಿಳಿಸಿದಂತೆ ಗುಶಬ್ದ ಅಂಧಕಾರಸ್ತು ಗುಶಬ್ದಸ್ತನ್ನಿವರ್ತಯೇ. ಅಂಧಕಾರವನ್ನು ಕಳೆಯುವ ಏಕೈಕ ಸಾಮರ್ಥ್ಯಭೂತವಾಗಿರತಕ್ಕಂತಹ ವ್ಯಕ್ತಿ ಯಾವುದು ಅಂತಂದ್ರೆ ಗುರು. ಇನ್ಯಾರೂ ಇಲ್ಲ, ಇನ್ಯಾರೂ ಇಲ್ಲ. ನಾವು ಕತ್ತಲಲ್ಲಿ ಇದ್ದೇವೆ ಅನ್ನೋದು ಸಿದ್ಧ. ಹೊರಗೆ ಬರಬೇಕು ಅಂತಂದ್ರೆ ಸಾಕ್ಷಾತ್ ಗುರುಗಳ ಹತ್ತಿರ ಹೋದರೆ ನಮಗೆ ಜ್ಞಾನೋದಯವಾಗ್ತದೆ. ಆ ಜ್ಞಾನದಿಂದಲೇ ನಮಗೆ ಮುಕ್ತಿ ಅನ್ನೋದು ಬರ್ತದೆ. ಇಲ್ಲ ಅಂತಂದ್ರೆ ಏನೇನೇನೂ ಆಗುವುದು. ಕೇವಲ ಅಹಂಕಾರದಿಂದ ನಾನು ನನ್ನದು ಎನ್ನುವ ಮಮಕಾರದಿಂದ ನಾವು ನಮ್ಮಷ್ಟಕ್ಕೆ ನಾವೇ ಪಶುವಿನಂತೆ ಆ ಕಡೆ ಈ ಕಡೆ ಪ್ರದಾಟ ಹೋಗ್ತೀವಿ ಅಂದ್ರೆ ಕ್ಷಣ ಏವಹಿ ಕೇವಲ ಶ್ರಮ ಏವಹಿ ಕೇವಲ. ಇಲ್ಲಿಯವರೆಗೆ ಬಂದಿರತಕ್ಕಂಥ ಆಯುಷ್ಯ ವ್ಯರ್ಥವಾಗಿ ಹೋಗಿ ಒಂದು ಸೆಕೆಂಡ್ ನಮಗೆ ಹೋದದ್ದು ಮರಳಿ ಪಡೀಲಿಕ್ಕೆ ಆಗೋದು. ಒಂದು ನಿಮಿಷ, ಒಂದು ಸೆಕೆಂಡ್, ಒಂದು ಗಡಿ ಕ್ಷಣಮೂಲವಾಗಿರತಕ್ಕಂತಹ ಆಯುಷ್ಯ ಸಿಕ್ಕಾಗ, ಉತ್ತಮವಾಗಿರತಕ್ಕಂತಹ ಮನುಷ್ಯ ದೇಹ ಬಂದಾಗ ಅದರ ಸಾರ್ಥಕತೆ ಮಾಡಿಕೊಳ್ಳಬೇಕು ಅಂತಂದ್ರೆ ಸ್ವಲ್ಪ ಭಾಗ 24 ಗಂಟೆಯಲ್ಲಿ ಸ್ವಲ್ಪ ಗಂಟೆ, ಕೆಲವು ಗಂಟೆ ನಾವು ಅಧ್ಯಾತ್ಮದ ಕಡೆಗೆ ವಿಚಾರವೆನ್ನುವುದು ಮಾಡ್ತಾ 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 ಹೋದ್ರೆ ಆಗ ನಮ್ಮ ಈ ಜೀವನದ ಪ್ರಯೋಜನ ಎನ್ನುವುದು ಏನಿದೆ ಅನ್ನೋದು ಗೊತ್ತಾಗ್ತದೆ. ಅಂತಹ ಪ್ರಯೋಜನ ರೂಪವಾಗಿರತಕ್ಕಂತಹ ಫಲ ಸಿಗಬೇಕು ಅಂತಂದ್ರೆ ಇಲ್ಲಿ ಬರಬೇಕು. ಹತ್ತಿರ ಬರಬೇಕು. ನಮೋ ಅತ್ಯಂತ ಅದೆಲ್ಲ ಆಗಿ ಹೋಯ್ತು, ಮತ್ತೆ ಬರೋದಿಲ್ಲ. ಇನ್ನು ಮುಂದಿದ್ದಾದರೂ ಸರಿಯಾಗಿ ಆಗಲಿ ಅನ್ನುವ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗುರುಗಳ ಎಂತಾದ್ದೇ ವಿಘ್ನಗಳು, ಗುರುಗಳ ಸ್ಮರಣೆ ಎನ್ನುವುದು ಮಾಡಿದ್ರೆ ಸಾಕು. ಆಪಾದ ಮೌಲಿ ಪರ್ಯಂತಂ, ಪಾದದಿಂದ ಆರಂಭ ಮಾಡಿಕೊಂಡು ಮೂಲ ಅಂತಂದ್ರೆ ತಲೆಯವರೆಗೆ ನಾವು ಆ ಗುರುಗಳ ಸ್ಮರಣೆ ಎನ್ನುವುದು. ಗುರುಣಾಂ ಆಕೃತಿಂ ಸ್ಮರೆ, ಅತ್ಯಂತ ವಿನಯದಿಂದ ಭಕ್ತಿಯಿಂದ ವಿಘ್ನ ಬಂದಾಗ, ಯಾವತ್ತು ಕೇವಲ ವಿಘ್ನ ಬಂದಾಗ ಅಷ್ಟೇ ಗುರುಗಳ ಸ್ಮರಣೆ ಮಾಡಬೇಕು ಅಂತಿಲ್ಲ. ಎಲ್ಲಿವರೆಗೆ ಗುರುಗಳ ಸ್ಮರಣೆ ಎನ್ನುವುದು ಮಾಡ್ತಾ ಮಾಡ್ತಾ ಹೋಗ್ತಿರೋ ಅಷ್ಟು ಭಗವಂತನಲ್ಲಿ ಭಕ್ತಿ ಎನ್ನುವುದು ವರ್ಧನವಾಗ್ತದೆ.
ಭಕ್ತಿ ಎನ್ನುವುದು ವೃದ್ಧಿ ಎನ್ನುವುದು. ಅದೇ ಹೇಳ್ತಾ ಇದ್ದಾರೆ, ಆವಾದ ಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ನಶ್ಯಂತಿ. ತಕ್ಷಣ ಎಲ್ಲ ವಿಘ್ನಗಳನ್ನು ಪರಿಹಾರ ಆಗ್ತದೆ. ವಿಘ್ನಗಳ ಪರಿಹಾರ ಆಗುವುದು ಅಷ್ಟೇ ಅಲ್ಲ, ಸಿದ್ಧಂತಿ ಚ ಮನೋರಥ. ಎಲ್ಲ ಮನೋರಥ ಅನ್ನೋದು ಏನಿದೆ ಅದು ಸಿದ್ಧಂತಿ, ನಮಗೆ ಪ್ರಾಪ್ತವಾಗ್ತದೆ. ಸಿದ್ಧಿ ಎನ್ನುವುದು ಆ ಕ್ಷಣದಲ್ಲಿ ವಿಘ್ನ ಎನ್ನುವುದು ನಾಶವಾಗಿರುತ್ತದೆ. ಸರಿಯಾದ ದಾರಿ ಎನ್ನುವುದು ನಮಗೆ ತೋರ್ತಕ್ಕಂಥ ಈ ಶ್ಲೋಕದ ಅನೇಕ ವಿಧವಾಗಿರತಕ್ಕಂತಹ ವಿಚಾರಗಳನ್ನು ನೋಡಿದಾಗ, ಅನೇಕ ವಿಧವಾಗಿರತಕ್ಕಂತಹ ವಿಷಯಗಳನ್ನು ನೋಡಿದಾಗ ಗುರು ಸ್ಮರಣ ಎನ್ನುವುದು ಬಹಳ ಶ್ರೇಷ್ಠ ಹೇಳ್ತಾರೆ. ಆಪಾದಂ ವಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ನಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ. ನಾವೆಲ್ಲರೂ ಮಾಡಬೇಕಾಗಿರತಕ್ಕಂತಹ ಕೆಲಸ ಏನು ಅಂತಂದ್ರೆ ರಾಘವೇಂದ್ರಂ ತಮಾಶ್ರಯ. ಯಾರ ಅನುಗ್ರಹದಿಂದ ಮುಖನೂ ಕೂಡ ಮುಕುಂದನ ಹಾಸಿಗೆಯಾಗಿ ಶೇಷದೇವರಂತೆ ಆಗುತ್ತಾನೋ, ವಾಕ್ಪಟುತ್ವನಾಗುತ್ತಾನೋ, ದರಿದ್ರನು ರಾಜಾದಿ ರಾಜನಾಗುತ್ತಾನೋ ಅಂತಹ ರಾಘವೇಂದ್ರನನ್ನು ನಾವು ಆಶ್ರಯಿಸಬೇಕು. ನಾವು ವಾಸ್ತವಿಕವಾಗಿ ಎರಡೂ ಇದ್ದೀವಿ. ಏನಿದ್ದೀವಿ? ಮೂಕನೂ ಕೂಡ ಇದ್ದೀವಿ. ನಮಗೆ ಬಾಯಿ ಇದೆ, ಆದರೆ ಭಗವಂತನ ಸ್ಮರಣೆ ಎನ್ನುವುದು ಮಾಡುವುದಿಲ್ಲ, ಗುರುಗಳ ಸ್ಮರಣೆ ಎನ್ನುವುದು ಮಾಡುವುದಿಲ್ಲ, ಸಚ್ಚಾಸ್ತ್ರದ ನಾಲಿಗೆ ಮೇಲೆ ಶಬ್ದಗಳು ನುಡಿಯುವುದಿಲ್ಲ, ಭಾಗವತ ಪಾರಾಯಣ ಎನ್ನುವುದು ಮಾಡುವುದಿಲ್ಲ, ಮಹಾಭಾರತ ವಿಚಾರಗಳನ್ನು ನಾವು ನಾಲಿಗೆ ಮಾಡುವುದಿಲ್ಲ. ಮತ್ತೆ ಏನಾಯ್ತು? ಎಲ್ಲ ಇದ್ದರೂ ಕೂಡ ಮುಖವಿದ್ದಂತೆ ನಾವು. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಅಂದ್ರೆ ಉತ್ತಮವಾಗಿರತಕ್ಕಂತಹ ವಾಕ್ಪಟುತ್ವ ಬರಬೇಕು ಅಂತಂದ್ರೆ ಆ ಗುರುರಾಯರ ಸ್ಮರಣೆ ಎನ್ನುವುದು ಮಾಡಬೇಕು. ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ. ಅತ್ಯಂತ ದರಿದ್ರನಾಗಿದೆ, ಎಲ್ಲವೂ ಪಡೆ, ಯಾವುದೂ ಕಮ್ಮಿ ಇಲ್ಲ, ಆದ್ರೆ ದರಿದ್ರನಾಗಿದ್ದೆ. ಆಶ್ರಯ ಎನ್ನುವುದು ಸರಿಯಾಗಿ ಇಲ್ಲ, ಯಾವ ಅಂಕುಶವೆನ್ನುವುದು ಕೂಡ ಇಲ್ಲ, ಯಾರು ಹೇಳವರು ಕೇಳವರು ಎನ್ನುವುದು ಯಾವುದು ಇಲ್ಲ, ಸರಿಯಾದ ದಾರಿ ಎನ್ನುವುದು ಇಲ್ಲ. ಜಗತ್ತು ದೊಡ್ಡದಾಗಿದೆ, ಆ ಕಡೆ ಈ ಕಡೆ ಕೇವಲ ತಿರುಗ್ತಾ ಇದೆ. ನಾನು ಬಹಳ ದೂರ ಬಂದಿದ್ದೇನೆ ಅಂತ ನನಗೆ ಅನಿಸ್ತದೆ, ಆದ್ರೆ ನಾನು ಒಂದು ಇಂಚು ಸಹಿತ ಸಾಧನ ಮಾರ್ಗದಲ್ಲಿ ಇಷ್ಟು ಮಾಡಿದ್ದೇನೆ, ಎಷ್ಟೆಷ್ಟೂ ನೀವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಾಧನ ಆಗಬೇಕು ಅಂತಲೇ ಸರಿಯಾದ ದಾರಿಯನ್ನು, ಸರಿಯಾದ ರೀತಿಯಲ್ಲಿ ಶಾಸ್ತ್ರಾರ್ಥ ವಿಚಾರದಲ್ಲಿ ಭಗವದ್ಭಕ್ತರ ವಿಷಯದಲ್ಲಿ ಪೂರ್ಣವಾಗಿ ನಂಬಿಕೆ ಎನ್ನುವುದು ಬಿಟ್ಟು ಸರಿಯಾದ ಗುರುಗಳ ಆಯ್ಕೆ ಎನ್ನುವುದು ಮಾಡಿಕೊಂಡು ಹೋದರೆ ಗುರುಗಳು ಯಾರು ಅಂತಂದ್ರೆ ಗುರು ಸಾರ್ವಭೌಮ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ರಾಘವೇಂದ್ರಂ ತಮಾಶ್ರಯ. ಯಾರು ರಾಯರನ್ನು ಆಶ್ರಯಿಸುತ್ತಾರೋ ಸಕಲ ವಿಧವಾಗಿರ್ತಕ್ಕಂತಹ ಮಂಗಲವೆನ್ನುವುದು ನಮ್ಮೆಲ್ಲರ ಉದ್ಧಾರ ಮಾಡುವುದಕ್ಕಾಗಿಯೇ ಅವರು ಅವತಾರ ಮಾಡಿರ್ತಕ್ಕಂತಹ ಮಹಾನುಭಾವರು. ಇವತ್ತಿನ ಕಥಾನಾಯಕರು ರಾಯ ವರ್ಧಂತಿ ಉತ್ಸವ ಅಂತಲೇ ಅವರ ಜನ್ಮದಿನ. ಇಂತಹ ಶುಭ ಪ್ರಸಂಗದಲ್ಲಿ ಹೆಮ್ಮೆಯ ಪಡುವಂತಹ ಒಂದು ವಿಚಾರ ಇಲ್ಲಿ. ಯಾಕೆ ಅಂತಂದ್ರೆ ಶಂಭುಕರ್ಣ, ಪ್ರಹ್ಲಾದರಾಜರು, ವ್ಯಾಸರಾಜರು ಇತ್ಯಾದಿಗಳು ಬಂದು ಹೋದರೂ ಸಹಿತ ನಮ್ಮ ಉದ್ಧಾರ ಎನ್ನುವುದು ಆಗಲಿಲ್ಲ. ಅದಕ್ಕಾಗಿ ನಾವೆಲ್ಲರಿಗೂ ಕೂಡ ಸರಿಯಾದ ತತ್ವಜ್ಞಾನವನ್ನು ತಿಳಿಸಿಕೊಡುವುದಕ್ಕಾಗಿ ತಮ್ಮ ಇಡೀ ಜೀವನದ ತಪಸ್ಸನ್ನು ಧಾರೆ ಎಳೆದು ಕೊಟ್ಟಿರ್ತಕ್ಕಂತಹ ಮಹಾನುಭಾವರು ಗುರುರಾಯ. ಎಂತೆಂತಹ ಪ್ರಸಂಗಗಳು, ಎಂತೆಂತಹ ವಿಚಾರಗಳು, ಎಂತೆಂತಹ ವಿಕಟವಾಗಿರ್ತಕ್ಕಂತಹ ಪರಿಸ್ಥಿತಿಗೆ ಅಲ್ಲಿ ಹೋದರೆ ಉತ್ತಮವಾಗಿರ್ತಕ್ಕಂತಹ ಒಂದು ಜ್ಞಾನೋದಯವಾಗ್ತದೆ. ಅಲ್ಲಿ ಬಂದು ಆದಿ ಎನ್ನುವುದು ಅಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಸ್ವತಃ ತಾನು ತಮ್ಮ ಊರಲ್ಲಿ ಬಂದು ನೆಲೆಸಿದ್ದಾರೆ ಗುರುರಾಯ.
ಇಂತಹ ಸಂದರ್ಭದಲ್ಲಿ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ. ಇಂತಹ ಪವಿತ್ರವಾಗಿರ್ತಕ್ಕಂತಹ ಶುಭ ಸಂದರ್ಭದಲ್ಲಿ ಅವ್ಯಾಹತವಾಗಿರ್ತಕ್ಕಂತಹ ನಡೀತಾ ಇರತಕ್ಕಂತಹ ಈ ಗುರು ರಾಘವೇಂದ್ರ ಸ್ತೋತ್ರದ ಚಿಂತನ ವಾಸ್ತವಿಕವಾಗಿ ಬಹಳವಾಗಿ ಇರತಕ್ಕಂತಹದ್ದಾಗಿದೆ. 7 ದಿವಸದಲ್ಲಿ ಮುಗಿಸಬೇಕು ಅನ್ನುವ ಉದ್ದೇಶದಿಂದ ಕೇವಲ ಮೇಲ್ನೋಟಕ್ಕೆ ಏನು ಅರ್ಥವಾಗ್ತದೆ ಅಷ್ಟೇ ನಮ್ಮ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ವಾಸ್ತವಿಕವಾಗಿ ಬಹಳ ಇದಕ್ಕೆ ಅರ್ಥ ಇದೆ. ಮತ್ತೆ ದೀರ್ಘವಾದ ವಿಶಾಲವಾದ ಚಿಂತನೆಯನ್ನು ಮಾಡೋಣ. ಇಂತಹ ಪ್ರಸಂಗದಲ್ಲಿ ಗುರುರಾಯರ ಸ್ತೋತ್ರದ ಚಿಂತನೆ ಪ್ರತಿನಿತ್ಯವೂ ಕೂಡ ಮಾಡಿದರೆ ಶ್ರೇಯಸ್ಸು ಆಗ್ತದೆ ಅಂತ ಈ ರೀತಿಯಾಗಿ ತಿಳಿಸಿಕೊಂಡು ಈ ಒಂದು ಕುಸುಮವನ್ನು ಸಮಸ್ತ ಭಕ್ತರ ಮೂಲಕವಾಗಿ ಆ ಗುರುರಾಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಸಾಕ್ಷಾತ್ ಮೂಲರಾಮಚಂದ್ರದೇವರು ತದಭಿನ್ನನಾಗಿರ್ತಕ್ಕಂತಹ ಈ ಗ್ರಂಥಕ್ಕೆ ಪ್ರತಿಪಾದ್ಯವಾಗಿರ್ತಕ್ಕಂತಹ ದೇವರು ಹಯಗ್ರೀವ ದೇವರು. ಆ ಹಯಗ್ರೀವ ದೇವರಿಗೆ ಸಮರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ವೀರಾರ್ಪಣ ಗೋವಿಂದ ಅನೇನ ಭಾವಿ ಯತ್ಪುಣ್ಯಂ ಅವಾಪ್ನೋತು. ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು. ಧನ್ಯೋಸ್ಮಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಆಚಾರ್ಯ, ನನಗೆ ಒಂದು ಕ್ವಿಕ್ ಕ್ಲಾರಿಫಿಕೇಶನ್ ಬೇಕಿತ್ತು. ಕ್ಲಾರಿಫಿಕೇಶನ್ ಅಲ್ಲ, ಒಂದು 2 ವರ್ಷ ಹಿಂದೆ ಆರಾಧನೆ ಟೈಮಲ್ಲಿ ಯಾರೋ ಮಿಶಿಗನ್ನಿಂದ ಬಂದಿದ್ದರು. ಅವರು 2 ಸ್ಟ್ಯಾನ್ಸಾ ಹೇಳಿದ್ರು ರಾಜಸೂತ್ರ ಹೇಳಬೇಕಾದ್ರೆ. ಅದು ಏನು ಅರ್ಥ, ಯಾಕೆ ಹೇಳಿದ್ರು ಅವರು? ನಮ್ಮ ಸ್ಟ್ಯಾಂಡರ್ಡ್ ಇದರಲ್ಲಿ ನಾವು ಹೇಳೋದಿಲ್ಲ. ಅದೇನು ಹೇಳಿದ್ರಂದರೆ, ಶ್ರೀ ಸುಧೀಂದ್ರಾಭಿ ಸಂಭೂತಾನ್ ರಾಘವೇಂದ್ರ ಕಲಾನಿಧೀನ್ ಸರ್ವೇ ಸುಜ್ಞಾನ ಸೌಕರ್ಯಾರ್ಥಂ ಸಂತಾಪತ್ರಯ ಶಾಂತಯೇ. ಮತ್ತು ಇನ್ನೊಂದು, ಅಗಮ್ ದ್ರವಯತೆ ಯಸ್ಮಾತ್ ವೆಂಕರೌ ವಾಂಛಿತ ಪ್ರದಃ ರಾಘವೇಂದ್ರ ಯತಿ ತಸ್ಮಾತ್ ಲೋಕೆ ಖ್ಯಾತೋ ಭವಿಷ್ಯತಿ. ಇದು ಸೊ ಇವ್ರು ಎಲ್ಲಿ ಇವೆರಡನ್ನ ತಗೊಂಡು ಬಂದರು, ಯಾಕೆ ಹೇಳಿದ್ರು ಏನೋ ಗೊತ್ತಾ? ವಾಸ್ತವಿಕವಾಗಿ ನೋಡ್ಬೇಕು ಅಂತಂದ್ರೆ ಇದು ಸ್ತೋತ್ರದಲ್ಲಿ ಇಲ್ಲ. ಅವರು ಆ ಶ್ಲೋಕ ಹೇಳಿದ್ದು ಎದರಿಂದ, ಯಾವ ಗ್ರಂಥದಿಂದ ತಗೊಂಡಾರೆ? ರಾಮಚರಿತ್ರ ಮಾನಸಂಚರಿಯೋ ಅಥವಾ ರಾಯರ ಯಾವ ಗ್ರಂಥದಲ್ಲಿ ಯಾರು ಮಾಡಿದ್ದಾರೆಯೋ ಅದನ್ನು ತಿಳಿದುಕೊಂಡು ಪೂರ್ವಾಪರೇಕಾರ ವಿಚಾರ ಮಾಡಿಕೊಂಡು ಅರ್ಥವೆನ್ನುವುದು ಹೇಳಿದರೆ ಸರಿ ಹೋಗ್ತದೆ. ವಾಸ್ತವಿಕವಾಗಿ ಈ ಸ್ತೋತ್ರದಲ್ಲಿ ಆ 2 ಶ್ಲೋಕಗಳೇ ಇಲ್ಲ. ಈ ಸ್ತೋತ್ರದಲ್ಲಿ ಆ ಶ್ಲೋಕಗಳೇ ಇಲ್ಲ. ನಿಮಗೆ ಇದರಲ್ಲಿ ಏನು ಬೇಕಾಗಿದೆ? ಇಲ್ಲ ಆಚಾರ್ಯ, ಅಷ್ಟೇ. ಅದು ಇದೆಯಾ, ಅದು ಹೆಂಗೆ ವೇರಿಯೇಷನ್ಸ್ ಬರುತ್ತೆ ಅಂತ ತಿಳ್ಕೊಬೇಕಾಯ್ತು ಅಷ್ಟೇ. ಬಟ್ ಪರವಾಗಿಲ್ಲ, ಅದಿಲ್ಲ, ಒರಿಜಿನಲ್ ಟೆಕ್ಸ್ಟಲ್ಲಿ ಇಲ್ಲ ಅಂದರೆ ದಟ್ಸ್ ಫೈನ್ ಆಚಾರ್ಯ. ಇಲ್ಲ ಇಲ್ಲ, ಶಕ್ಯನೇ ಇಲ್ಲ. ರಾಯರ ಸ್ತೋತ್ರದಲ್ಲಿ ನೀವು ಹೇಳಿರ್ತಕ್ಕಂತಹ 2 ಸ್ತೋತ್ರಗಳೇ ಇಲ್ಲೇ ಇಲ್ಲ. ಆಯ್ತು ಆಚಾರ್ಯ. ಅಲ್ಲೇ ಆಗಿರ್ತಕ್ಕಂತಹ ಆಭಾರ ನೋಡಿ ಪರ್ಯಂತಂ ಎನ್ನುವುದು ಎಲ್ಲ ಗುರುಗಳಿಗೂ ಸಹಿತ ಅದು ಅನ್ವಯವಾಗ್ತದೆ. ರಾಯರ ಸ್ತೋತ್ರ ಅಂತ ಅಷ್ಟೇ ಅಲ್ಲದ, ನೀವು ಹೇಳಿರ್ತಕ್ಕಂತಹ 2 ಶ್ಲೋಕಗಳು ಇದರಲ್ಲಿ ಇಲ್ಲ. ನೋಡಿಕೊಂಡು ಅದರ ವಿಚಾರ ಎನ್ನುವುದು ಮತ್ತೆ ನಾನು ಮಾತಾಡ್ತೀನಿ. ಈ ಸ್ತೋತ್ರದಲ್ಲಿ ಇರ್ತಕ್ಕಂತಹ ಏನಾದರೂ ಪ್ರಶ್ನೆಗಳಿದ್ದರೆ, ಏನು ಸಂದೇಹ ಇತ್ತು ಅಂತಂದ್ರೆ ಅವಶ್ಯವಾಗಿ ಕೇಳಬಹುದು. ಆಚಾರ್ಯ, ನಾ ಅನಿತಾ ಮಾತಾಡೋದು. ನೀವು ಅರ್ಥ ಹೇಳಿದ್ದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಟ್ ಉಚ್ಚಾರಣೆ ಕರೆಕ್ಟ್ ಆಗಿ ಹೇಗೆ ಹೇಳ್ಬೇಕು ಅಂತ, ಅದು ಇವತ್ತು ಇಲ್ಲದೆ ಇದ್ರೂ ಇನ್ನೊಂದು ದಿನ ಯಾವಾಗಾದ್ರೂ ರಾಯರ ಸ್ತೋತ್ರ ಕರೆಕ್ಟ್ ಆಗಿ ಹೇಗೆ ಉಚ್ಚಾರಣೆ ಮಾಡ್ಬೇಕು ಅದು ಹೇಳಕ್ಕಾಗತ್ತಾ ಇನ್ನೊಂದ್ ದಿನ ಯಾವಾಗಾದ್ರೂ?
ಒಂದು ಪ್ರತ್ಯೇಕವಾಗಿ ಟೈಮ್ ತಗೊಂಡು ಇದೇ ಹೇಗೆ ನಾವು ರಾಯರ ಸ್ತೋತ್ರ ಚಿಂತನ ಎನ್ನುವುದು ಹೇಗೆ ಆನ್ಲೈನ್ ಮಾಡಿದೆಯೋ ಆ ರೀತಿ ಒಂದು ಸಮಯ ನಿರ್ಧಾರಿತ ಮಾಡಿಕೊಂಡು ಸ್ತೋತ್ರದ ಪಾಠರೂಪವಾಗಿ ಹೇಳಿದರೆ ಆಗ ಅದು ಸರಿಯಾಗಿ ಪ್ರೊನೌನ್ಸಿಯೇಷನ್ ಅನ್ನೋದು ನಮಗೆ ಗೊತ್ತಾಗ್ತದೆ. ಎಲ್ಲಿ ನಿರ್ಧರಿಸಬೇಕು, ಯಾವ ಶಬ್ದದ ಯಾವ ಉಚ್ಚಾರ ಮಾಡಬೇಕು, ಕೇವಲ ನಾವು ಕೇಳಿಕೊಂಡು ಪುಸ್ತಕ ನೋಡಿ ಅಂದರೆ ಅಷ್ಟು ಪೂರ್ಣವಾದ ಜ್ಞಾನ ಆಗೋದಿಲ್ಲ. ಒಂದು ಸಲ ಕೇಳಿಸಿಕೊಂಡು ಆಮೇಲೆ ಅಂದರೆ ಸರಿಯಾದ ಉಚ್ಚಾರಣೆ ಎನ್ನುವುದು ಬರ್ತದೆ. ನಾವೆಲ್ಲರೂ ಕೂಡ ಒಂದ ಕಡೆ ಕೂತು ವಿಚಾರ ಮಾಡಿಕೊಂಡು ಒಂದು ಸಲ ರಾಯರ ಸ್ತೋತ್ರನೇ ಪಾಠರೂಪವಾಗಿ ಹೇಳ್ತೀನಿ. ಪಾಠರೂಪವಾಗಿ ಹೇಳಿದಾಗ ಅದರ ಉಚ್ಚಾರಣೆ ಎನ್ನುವುದು ಸರಿಯಾಗ್ತದೆ. ಆಯ್ತು ಆಚಾರ್ಯ. ಬಿಕಾಸ್ ನೀವು ಹೇಳಿದ್ರಲ್ವಾ, ಅದು ಕರೆಕ್ಟ್ ಉಚ್ಚಾರಣೆ ಮಾಡಿದ್ರೇನೆ ಅದರದ್ದು ಫಲ ಬರುತ್ತೆ ಅಂತ ಹೇಳಿ. ಸೊ ಅದಕ್ಕಾಗಿ ಕೇಳಿದ್ದು. ಸೊ ಇನ್ನು ನಾವು ಪ್ಲಾನ್ ಮಾಡಿ ಇನ್ನೊಂದು ದಿನ ಪಾಠ ತರ ಮಾಡೋಣ ಅದನ್ನ. ನಮಸ್ಕಾರ ಆಚಾರ್ಯ. ನಾನು ಮಾತಾಡೋದು ತಮ್ಗೆ ಕೇಳಿಸ್ತಾ ಇದೆ? ಅದೇ ಮೊದಲನೇ ಶ್ಲೋಕದಲ್ಲಿ ಕಾಮಾರಿಮಾಶ್ಚ ವಿಷಮಾಶ್ಚ ಶಿರಸ್ಪುಷಂತಿ ಅಂತ ಬರುತ್ತಲ್ಲ, ಅದರೊಳಗೆ ರುದ್ರದೇವರಿಗೆ ಏನಾದ್ರು ರೆಫರೆನ್ಸ್ ಇದಾದ ಅಂತ? ಯಾಕಂದ್ರೆ ಕಾಮ ಅರಿ ಮಾಕ್ಷ ವಿಷಮಾಕ್ಷ ಶಿರಸ್ಪುಷಂತಿ ಅಂದ್ರೆ ವಿಷಮಾಕ್ಷ ಅಂದ್ರೆ ಅದು ರುದ್ರದೇವ್ರಿಗೆ ಬರುತ್ತಲ್ಲ, ಅದಕ್ಕೆ ಏನಾದ್ರು ರುದ್ರದೇವ್ರ ರೆಫರೆನ್ಸ್ ಏನಾದ್ರು ಬರುತ್ತಾ ಅಲ್ಲಿ ಅನ್ನೋದು ತಿಳಿಸ್ಕೊಡ್ತೀನಿ. ಮೂರು ಕಡೆ ಅರ್ಥ ಮಾಡ್ತಾರೆ. ಮೂರು ಅರ್ಥ ಎನ್ನುವುದು ಇದೆ. ಮೊದಲಿನ ಮೂರು ಶ್ಲೋಕಕ್ಕೆ ಬಹಳ ದೀಪವಾಗಿ ಅರ್ಥ ಇದೆ. ಅದೇ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ರುದ್ರನ ತಲೆಯನ್ನು ಮುಟ್ಟುತ್ತಿರುವವನು ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಕಾಮ ಅಂತಂದ್ರೆ ಮನ್ಮಥ ಅಂತ ಅರ್ಥ. ಮನ್ಮಥನ ಅರಿ ಅಂತಂದ್ರೆ ಶತ್ರುವಾದ, ಮಾಕ್ಷ ಅಂತಂದ್ರೆ ಜ್ಞಾನವೆಂಬ ಕಣ್ಣುಳ್ಳ, ವಿಷಮಾಕ್ಷ ಅಂತಂದ್ರೆ ಮುಕ್ಕಣ್ಣ ಅನ್ನುವ ರುದ್ರ ಅಂತಲೂ ಅರ್ಥ. ಅದೇ ರೀತಿಯಾಗಿ ಕಾಮಾರಿ ರಾಯರ ಪದದಲ್ಲಿ ಅರ್ಥ ಮಾಡಿದ್ರೆ, ಕಾಮಾರಿ ಅಂತಂದ್ರೆ ಸ್ವಕಪೋಲ ಕಲ್ಪಿತವಾಗಿರತಕ್ಕಂತಹ ವಿಚಾರಗಳನ್ನು ವೈರಿಗಳ ದಮನಕ್ಕೆ, ಮಾಕ್ಷ ಅಂತಂದ್ರೆ ಜ್ಞಾನ ಎಂಬುವ ಕಣ್ಣುಗಳುಳ್ಳ, ತಲೆಯನ್ನು ಮುಟ್ಟುತ್ತಿರುವಂತಂದ್ರೆ ಶಿರಸಾಮಾನ್ಯವಾದ ಅಂತ ಒಂದು ಅರ್ಥ. ರುದ್ರದೇವರ ನಿಟ್ಟಿನಲ್ಲಿ ಒಂದು, ಗಂಗಾ ನದಿಯ ನಿಟ್ಟಿನಲ್ಲಿ ಒಂದು, ರಾಯರ ನಿಟ್ಟಿನಲ್ಲಿ ಒಂದು, ಈ ರೀತಿಯಾಗಿ ಅರ್ಥ ಇದೆ.